ಅಮ್ಮ 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 ಜಾಸ್ಮಿನಿಗೆ ಸೀರೆ ಕೊಟ್ಟೆ. ಎಷ್ಟು ಸಂತೋಷ ಪಡ್ಲು ಗೊತ್ತಾ? ತುಂಬಾ ಅಪರೂಪ ಅಮ್ಮ. ನಮ್ಮ ಫೀಲಿಂಗ್ಸ್ನ ಇನ್ನೊಬ್ರು ಅದೇ ರೀತಿ ಅರ್ಥ ಮಾಡ್ಕೊಳ್ಳೋದು. ಜಾಸ್ಮಿನಿಗೆ ಸಂಬಂಧಗಳ ಬೆಲೆ ಗೊತ್ತು. ಯಾಕೆ ಗೊತ್ತಾ? ಅವುಗಳಿಲ್ಲದೆ ಬೆಳೆದೋಳಲ್ಲ, ಅದಕ್ಕೆ. ಅಮ್ಮ, ನಾನು ಜಾಸ್ಮಿನಿಗೆ ಸೀರೆ ಎಲ್ಲಿ ಕೊಟ್ಟೆ ಗೊತ್ತಾ? ಸಾಕ್ಷಿ ಬರ್ಡೇ ಟೈಮಲ್ಲಿ ಅವಳ ಹೆಸರು ಅರ್ಚನೆ ಮಾಡ್ತಿದ್ದ ದೇವಸ್ಥಾನ, ಆ ದೇವಸ್ಥಾನದ ಮುಂದೆನೆ. ಇನ್ನೊಂದು ವಿಷಯ ಗೊತ್ತಾ? ನಾ ಜಾಸ್ಮಿನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅದೇ ದೇವಸ್ಥಾನ ಅಲ್ಲಮ್ಮ. ಏನಮ್ಮ ಇಷ್ಟೊಂದು ಸೀರೆಗಳು? ಸೂರ್ಯ ಅವ್ರು ಜಾಸ್ಮಿನ್ ಮದುವೆಗೆ ಅಂತ ತಂದಿರೋ ಸ್ಯಾರೀಸ್. ಹೇಗಿದ್ರು ತವ್ರ ಮನೆ ಕಡೆಯಿಂದ ದಾರೆ ಸೀರೆ ಕೊಡಬೇಕಲ್ಲ, ಅದಕ್ಕೆ ಅಂತ. ಬೇಕಾಗಿಲ್ಲ. ಬೇಕಾಗಿಲ್ಲ ನಿಮ್ಮ ಔದಾರ್ಯ. ನಿನ್ನ ಹಾಗೆ ಅವ್ರಿಗೂ ಜಾಸ್ಮಿನ್ ಬಗ್ಗೆ ಪ್ರೀತಿ ಕಾಳಜಿ ಇದೆ. ಈ ರೀತಿ ಸೀರೆ ತಂದ್ಕೊಟ್ಟು ನಮ್ನೆಲ್ಲ ಬುಟ್ಟಿಗೆ ಹಾಕೋಬಹುದು ಅನ್ನೋ ಹುನ್ನಾರ. ದುಡ್ಡಿದೆ, ಬಿಸಾಕಿ ಕಾಸ್ಟ್ಲಿ ಸೀರೆ ತಂದಿರ್ತಾರೆ. ಆದಿ, ಬಾಯ್ ಬಂದಾಗ ಮಾತಾಡ್ಬೇಡ. ಮತ್ತೆ ಅವ್ರ ಹತ್ರ ಸಾರಿ ಕೇಳು. ಕೇಳಲ್ಲಮ್ಮ. ಅಷ್ಟೇ ಅಲ್ಲ, ಸಾಕ್ಷಿ ಸೀರೆನ ಜಾಸ್ಮಿನ್ ಉಳ್ಕೋಬೇಕು. ಈ ಸೀರೆಗಳನ್ನೆಲ್ಲ ಅವಳಿಗೆ ತೋರಿಸ್ಲೂಬಾರ್ದು. ಆಯಿತು, ಸೀರೆನೆಲ್ಲ ಅಂಗಡಿಯವನಿಗೆ ರಿಟರ್ನ್ ಮಾಡ್ತೀನಿ ಅಂತ ಫೋನ್ ಮಾಡಿ ಹೇಳ್ತೀನಿ. ಥ್ಯಾಂಕ್ಸ್. ಅಂಕಲ್, ಯಾಕೆ ವಾಪಸ್ ಕೊಡ್ತೀರಾ? ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಆ ಸೀರೆ ನಾನೇ ಇಟ್ಕೋತೀನಿ. ಸೀರೆ ಮೇಲೆ ನಿಮ್ಮ ಮೋಹದಿಂದಲ್ಲ, ನೀವು ತಂದಿದ್ದೀರಾ ಅನ್ನೋ ಅಭಿಮಾನದಿಂದ. ಥ್ಯಾಂಕ್ಸ್. ಅಟ್ಲೀಸ್ಟ್ ಈ ಮನೆಯಲ್ಲಿ ಕೆಲವರಿಗಾದರೂ ನನ್ನ ಮೇಲೆ ಅಭಿಮಾನ ಇದೆಯಲ್ಲ. ಎಲ್ರಿಗೂ ಸ್ವಾಭಿಮಾನ, ಹಠ. ಸೂರ್ಯರೇ, ನೀವು ಬೇಜಾರ ಮಾಡ್ಕೊಳ್ಬಿಡಿ. ಮಗನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಮಗ ಅಂದರೆ ನಿಮ್ಮ ಮಗ ಅಂತನಾ? ನೀವ್ಯಾಕೆ ಅವನ ಹಾಗೇನೆ ಮಾತಾಡ್ತಾ ಇದ್ದೀರಾ? ಅವ್ನು ತಿಳುವಳಿಕೆ ಇಲ್ದೇನು ಚಿಕ್ಕವನವನು. ನಾನು ದೊಡ್ಡವನು, ಯಾವಾಗಲೂ ಸೋಲ್ಬೇಕು. ಅವನಿಗೆ ಪ್ರತಿಯಾಗಿ ಮಾತಾಡಬಾರ್ದು. ಇವತ್ತಲ್ಲ ನಾಳೆ ಒಂದು ತಪ್ಪಿ ನರ್ವ ಹಾಗೆ ಆಗುತ್ತೆ. ನಾವು ತಾಳ್ಮೆಯಿಂದ ಇದ್ರೆ ದೊಡ್ಡತನ ಉಳ್ಕೊಳ್ಳುತ್ತೆ. ನಿಮಗೋಸ್ಕರ ಅದು ಆಗಲಿ.